spirits that makes wonderful event. So get ready to witness this mesmerizing performance which is going to see ಅಂತ ಎಲ್ಲ ಗಣ್ಯಮಾನ್ಯರಿಗೂ ಮತ್ತು ನನ್ನೆಲ್ಲ ನೆಚ್ಚಿನಂತಹ ವಿದ್ಯಾರ್ಥಿಗಳ ಪಾಲಕರಿಗೂ ತುಂಬ ಹೃದಯದ ಸುಸ್ವಾಗತವನ್ನು ಕೋರುತ್ತಾ ಯಾವುದೇ ಶುಭ ಕಾರ್ಯವು ದೈವ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗುವುದು ನಮ್ಮ ಸಂಪ್ರದಾಯ. ಆ ಕಾರಣಕ್ಕಾಗಿ ಭಗವಂತನನ್ನು ಸ್ಮರಿಸುತ್ತಾ ಗೈದಂತ ಶಿಕ್ಷಕಿಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ಜೋಯ ಮೇಡಮ್ ಅವರು ನಡೆಸಿಕೊಡಬೇಕಾಗಿ. Celebrate the festival. It is not actually festival, it is like a celebration in our school. So definitely it is a tradition of our school that we need to welcome the guest of honor. I request Savita Patil ma'am and Pooja ma'am to take care the welcome speech program. The word. Good evening to all. Respected President ma'am, Honorable Secretary sir, Chief Guest, beloved Headmaster, Headmistress, dear teachers, parents and my lovely children. A warm and a pleasant good evening to everyone.
always smiling and inspiring us. Honorable President of today's event, Mrs. Chinnamma Nirajkar ma'am. I would like to welcome you ma'am. I request Shankar sir to offer a flower to ma'am. Please sir. Please give a big round of applause. Please welcome the guest speaker. Big round of applause. Welcome you sir. It is my proud who is constantly guiding us, dedicating and visionary leadership continue to strengthen our institution and inspire. I feel Jagannath Alambali sir to please come on the stage. Please welcome sir. Of ATV channel, Shri Shivapanayaka Udunkal to please come on the stage. ಈ ಕಾರ್ಯಕ್ರಮವನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರನ್ನ ಕೇಳ್ಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಗಣ್ಯಮಾನ್ಯರು ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೋರಿಕೆ. ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ People have performed the light lamping ceremony with a beautiful melodious song. ಕನ್ನಡದ ದೀಪವನ್ನು ಹಚ್ಚುವುದರ ಮೂಲಕ ಎಲ್ಲರ ಮನೆಗಳನ್ನು ಬೆಳಗಿದಂಥ ಗಣ್ಯರಿಗೆ ಮತ್ತು ದೀಪದ ಗೀತೆಯನ್ನು ಪ್ರಸ್ತುತಪಡಿಸಿದಂತಹ ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ. So here very important ceremony is going to we all are going to witness. So I request the chief guest of today's event, Pastor Yesudas sir, blesses praises on this auspicious event for all of us, Aaron Mirajkar School as well as Nivedita School. We welcome you sir. So pray for our children as well as our school. ದೇವರ ಆಶೀರ್ವಾದವನ್ನು ಈ ಪಾಲಕರ ಉತ್ಸಾಹದಲ್ಲಿ ಮತ್ತು ಬಂದಿರುವಂಥ ಪಾಲಕರು ಮತ್ತು ಮಕ್ಕಳನ್ನು ಇಲ್ಲಿ ಯಶಸ್ಸನ್ನ ಅಲಂಕರಿಸಿದಂಥ ಗಣ್ಯ ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದ ದೇವರೇ, ಅತಿ ಪರಿಶುದ್ಧ ಸ್ಥಾನದಲ್ಲಿ ವಾಸವಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಒಂದು ಸಂಜೆಯ ವೇಳೆಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ದಿನ 14ನೇ ತಾರೀಕು ಆರನ್ ಮಿರಜ್ಕರ್ ಸ್ಕೂಲ್ ವತಿಯಿಂದ ಆಚರಿಸುತ್ತಿರುವಂಥ ಈ ಪಾಲಕರ ಉತ್ಸವವನ್ನು ನಿನ್ನ ಕರುಣೆಯ ಕೈಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ತಂದೆಯಾದ ದೇವರೇ, ನಿನ್ನ ಮಾರ್ಗದರ್ಶನ ಆರನ್ ಮಿರಜ್ಕರ್ ಸ್ಕೂಲ್
ಆಡಳಿತ ಮಂಡಳಿಯವರಿಗೆ ಮತ್ತು ಫೌಂಡರ್ಗೆ, ತಂದೆಯಾದ ದೇವರೆಲ್ಲ HMಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ನಿನ್ನ ಮಾರ್ಗದರ್ಶನ, ನಿನ್ನ ಜ್ಞಾನ, ನಿನ್ನ ನಡೆಸುವಿಕೆ, ನಿನ್ನ ಸನ್ನಿಧಿ ಬೇಕು ತಂದೆಯಾದ ದೇವರೇ. ಈ ಒಂದು ಪಾಲಕರ ಉತ್ಸವದ ಪ್ರಾರಂಭ ಮೊದಲುಗೊಂಡು ಅಂತ್ಯದವರೆಗೆ ನಿನ್ನ ಸನ್ನಿಧಿ ಅಪ್ಪ ನೀಡಿ ಎಲ್ಲ ಗಣ್ಯರನ್ನ ಮತ್ತು ಶಿಕ್ಷಕರನ್ನ, ಪಾಲಕರನ್ನ, ವಿದ್ಯಾರ್ಥಿಗಳನ್ನ ಹೆಸರಾಗಿ ಆಶೀರ್ವದಿಸು. ಇದು ಮೊದಲನೇ ಬಾರಿಗೆ ಆಚರಿಸುತ್ತಿರುವಾಗ ಈ ರೀತಿಯಾದಂಥ ಈವೆಂಟ್ಗಳು ಅನೇಕ ಮುಂದೆ ಬರಲಿಕ್ಕಾಗುವಂತೆ ಸಹಾಯ ನೀಡಿರಿ. ಇದರಿಂದ ಕೇವಲ ನಿನಗೆ ಮಹಿಮೆಯಾಗಲಿ ಮತ್ತು ಈ ಸ್ಕೂಲಿನ ಆಡಳಿತ ಮಂಡಳಿಗೆ, ಅವರಿಗೆ ಮತ್ತು ಫೌಂಡ್ರಿಗೆ, ತಂದೆಯಾದ ದೇವರ ಪಾಲಕರಿಗೆ, ಶಿಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ನಿನ್ನ ಆಶೀರ್ವಾದ, ನಿನ್ನ ಜ್ಞಾನ, ನಿನ್ನ ಮಾರ್ಗದರ್ಶನ, ನಿನ್ನ ಬಲ ಅವರಿಗೆ ಒದಗಲಿ. ಇದು ಸ್ಕೂಲ್ನ ಸ್ವಾಮಿ ಅಭಿವೃದ್ಧಿಯಾಗುತ್ತಾ ಹೋಗಬೇಕೆಂಬುದೇ ನಮ್ಮ ಪ್ರಾರ್ಥನೆ ತಂದೆಯಾದ ದೇವರೇ. ಯಾಕೆಂದರೆ ಅನೇಕ ಮಕ್ಕಳು ಇಲ್ಲಿ ಅಡ್ಮಿಷನ್ ತೆಗೆದುಕೊಂಡು ಕರ್ತನಾದ ದೇವರೇ ಏನೂ ತಿಳಿದವರಾಗಿ ಬಂದಿರುವಾಗ ಮತ್ತು ಅನೇಕ ವಿಷಯಗಳನ್ನು ಶಿಕ್ಷಕರ ಮೂಲಕವಾಗಿ ತಿಳಿದುಕೊಂಡು ಅನಾಗರಿಕರಾಗಿ ಬಂದಿರುವಂಥವರು ನಾಗರಿಕರಾಗಿ ಹೊರಹೊಮ್ಮುವಂತೆ ನೀವು ಸಹಾಯ ಮಾಡಿರಿ. ಈ ದಿನದಂದು ಪ್ರಾರಂಭ ಮೊದಲುಗೊಂಡು ಅಂತ್ಯದವರೆಗೆ ನಡೆಯುವಂಥ ಎಲ್ಲ ಈವೆಂಟ್ಗಳಲ್ಲಿ ನಿನ್ನ ಸಹಾಯ, ಸಹಕಾರ, ಆಶೀರ್ವಾದ ಮಕ್ಕಳಿಗೂ ಮತ್ತು ಪಾಲಕರಿಗೂ, ಇಲ್ಲಿ ನೆರೆದಂಥ ಎಲ್ಲ ಗಣ್ಯರಿಗೂ ಮತ್ತು ಶಿಕ್ಷಕರಿಗೂ ಅನುಗ್ರಹಿಸಿಕೊಡ್ರಿ. ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳ್ತೀಯಪ್ಪ. ಮತ್ತು ಈ ಈವೆಂಟ್ನ ಪಾಲಕರ ಉತ್ಸಾಹವನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಘನಮಾನ ಮಹಿಮೆಯನ್ನು ನಿನಗೆ ಸಲ್ಲಿಸುತ್ತಾ ಯೇಸುವಿನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. One more chief guest of today's event, Johan Babu sir. So we welcome you for this auspicious event, sir. It's my privilege, overwhelming to announce a commanding, guiding lady of our school, Nivedita, headmistress of Rekha Thakur ma'am, to read the annual report of academic year 2026. So I welcome ma'am to read the annual report of academic year. ಖಾತ ಪಿಚೋತ ತರಸ್ಥ, ತಾಯಿ ಭೂಮಿಗಿಂತಲೂ ಭಾರವಾಗಿದ್ದಾಳೆ, ತಂದೆ ಆಕಾಶಕ್ಕಿಂತಲೂ ಎತ್ತರವಾದವನು. ಹೀಗೆ ಕುಟುಂಬದ ಭದ್ರತೆಯನ್ನು ಸಾರುವ ಈ ಸಂಸ್ಕೃತ ಶ್ಲೋಕಕ್ಕೆ ಅರ್ಥ ಬರುವಂತೆಯೇ ನಮ್ಮ ನಿವೇದಿತ ಶಾಲೆ ಪಾಲಕರಿಗೆ ಪ್ರಾಮುಖ್ಯತೆ ಕೊಡುವುದರ ಜೊತೆಗೆ ಪ್ರತಿಯೊಂದು ಬಡ ಮಕ್ಕಳಿಗೂ ಶಿಕ್ಷಣ ಸಿಗಲೆಂಬ ಕಾರಣಕ್ಕಾಗಿ 2004ರಲ್ಲಿ ಆರಂಭವಾದಂತಹ ನಿವೇದಿತ ಹಿರಿಯ ಪ್ರಾಥಮಿಕ ಶಾಲೆ ಸತತವಾಗಿ 21 ವರ್ಷಗಳಿಂದ ಯಶಸ್ಸಿನ ಪಥದಲ್ಲಿ ಸಾಗುತ್ತಿದೆ. A very good evening to all. We are the proud family of around 250 students and 13 teaching staff and 5 non-teaching staff. I, Rekha Thakur, headmistress of Nivedita School, and it's my pleasure and pride to present to you annual report of our school. We are constructing a new building of our school, and most probably shortly we are going to shift to new building. We have conducted study tour to Gadag Resort and zoo also. Here our students got the enjoy and also they got the knowledge about the habitat of animals. We have organized a class seminar and our students made a spectacular models and charts to give information about all the subjects and including knowledge subject also. We have celebrated World Environment Day on 5th June 2025.
and our students have done a meaningful skit. With this skit, they showed the importance and conservation of trees. On 21st June, we celebrated International Yoga Day, and by the participating yoga, we given the information about the benefits of yoga and distributed sports to our students. Independence Day was celebrated with a great respect, and our students performed a splendid patriotic skit and dance. On 22nd August, Krishna Janmashtami was celebrated, and on this occasion, our parents have conducted various games for our parents, and they have enjoyed and they got the many prizes also. In cluster level sports, our students with a lot of effort, they grabbed the many prizes. Our school students participated in Pratibha Karanji, and by showing their talent, they got 5 prizes. On November 1st, we celebrated Kannada Rajyotsava with great respect, and our little students performed a beautiful dance on this day. We celebrated children's favorite day, that is Children's Day, on 14th November, conducted fun games for our children. And also we celebrated Children's Christmas. Our students made models and performance, dance and with the skit. We celebrated Makar Sankranti. Our student performed a dance and with this skit. And it is our pride and pleasure. We can read here and we can show the students' talent here also. ಆತ್ಮೀಯ ಪಾಲಕರೇ, ಈ ರೀತಿಯಾಗಿ ಸತತವಾಗಿ 21 ವರ್ಷಗಳಿಂದ ಮಕ್ಕಳ ಏಳಿಗೆಗೆ ಶ್ರಮಿಸಿ ನಮ್ಮ ಶಾಲೆಯಿಂದ ಬಹಳಷ್ಟು ಮಕ್ಕಳು ಉನ್ನತ ಸ್ಥಾನಕ್ಕೆ ಹಾಗೂ ಉನ್ನತ ಹುದ್ದೆಗೆ ಹೋಗಿರುವುದು ಶ್ಲಾಘನೀಯ ಸರಿ. ಮುಂದಿನ ದಿನಗಳಲ್ಲಿಯೂ ಸಹ ಮಕ್ಕಳ ಏಳಿಗೆಗೆ ಶ್ರಮಿಸಲು ಪಾಲಕರೆಲ್ಲರ ಸಹಕಾರ ಅತ್ಯಗತ್ಯ. ಜೈ ಹಿಂದ್. Thank you so much, ma'am. Wonderful way you presented the achievements and the celebration and academics of our school. ಕಠಿಣ ಪರಿಶ್ರಮಕ್ಕೆ ಸಿಕ್ಕ ಪ್ರತಿಫಲವೇ ಈ ನಮ್ಮ ಶಾಲೆಯ ಅನಾವರಣ ಮತ್ತು ಕಟ್ಟಡ. 2012-13ನೇ ಸಾಲಿನಲ್ಲಿ ಅನುಮತಿಯನ್ನು ಪಡೆದಂಥ ಈ ಸಂಸ್ಥೆಯು ಈ 10-11 ವರ್ಷಗಳ ಕಾಲ ಸುದೀರ್ಘ ಕಾಲಾವಧಿಯಲ್ಲಿ ಬೆಳೆದು ಬಂದ ಬಗೆಯನ್ನು ತಮ್ಮ ಶಾಲಾ ವಾರ್ಷಿಕೋತ್ಸವದ ಕುರಿತು ಮತ್ತು ಶಾಲೆಯ ವಾರ್ಷಿಕ ವರದಿಯನ್ನು ಕುರಿತು ತಮ್ಮ ಮುಂದೆ ಪ್ರಸ್ತುತಪಡಿಸಲು ಬರಲಿದ್ದಾರೆ. ಆರುಣ್ ಮಿರಜ್ಕರ್ ಶಾಲೆಯ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ಮಂಜುನಾಥ್ ನಾಯಕ್ರವರು. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಶುಭ ಸಂಜೆಯ ಶುಭೋದಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಪಾಲಕರ ಉತ್ಸವಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕಾಯದ ಕತ್ತಲೆ ಅರಿಯಲು ಜ್ಞಾನದ ಜ್ಯೋತಿ ಬೇಕು, ಮನದ ಮೈಲಿಗೆ ಕಳೆಯಲು ಅರಿವಿನ ಬೆಳಕು ಬೇಕು ಎನ್ನುವಂಥ ಅಲ್ಲಮ ಪ್ರಭುಗಳ ವಚನದೊಂದಿಗೆ 2025-26ನೇ ಸಾಲಿನ ವಾರ್ಷಿಕ ವರದಿ ವಾಚನವನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಹೋಪ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ 2013-14ನೇ ಸಾಲಿನಿಂದ ಅಧಿಕೃತವಾಗಿ ಆರುಣ್ ಮಿರಜ್ಕರ್ ಶಾಲೆಯು ಪ್ರಾರಂಭವಾಯಿತು. ಈ ಒಂದು ಶಾಲೆಯು ಸತತವಾಗಿ 3 ವರ್ಷಗಳ ಕಾಲ 100% SSLCಯಲ್ಲಿ 100% ಫಲಿತಾಂಶವನ್ನು ಪಡೆಯುವುದರ ಮೂಲಕ ಒಂದು ಕೀರ್ತಿಯನ್ನು ತಂದಿದೆ. ಅದೇ ರೀತಿಯಾಗಿ ಚಿನ್ನಮ್ಮ ಮಿರಜ್ಕರ್ ಇವರ ಅಧ್ಯಕ್ಷತೆಯಲ್ಲಿ, ರುಬಿನ್ ಮಿರಜ್ಕರ್ ಇವರ ಒಂದು ನೇತೃತ್ವದಲ್ಲಿ, ಹಾಗೆಯೇ ಸುನಿತಾ ಮೇಡಮ್ ಇವರ ಒಂದು ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಈ ಒಂದು ಸಂಸ್ಥೆಯು ಯಶಸ್ವಿಯಾಗಿ ಮುನ್ನಡೆಯುತ್ತಾ ಬಂದಿದೆ. ಅದೇ ರೀತಿಯಾಗಿ 2013-14ನೇ ಸಾಲಿನಲ್ಲಿ ಹೈಸ್ಕೂಲ್ ಒಂದು ಪರ್ಮಿಷನ್ ಅನ್ನು ಪಡೆದಕ್ಕಂಥ ಈ ಒಂದು ಶಾಲೆ ನಂತರದಲ್ಲಿ ಪ್ರೈಮರಿಯನ್ನು ಪರ್ಮಿಷನ್ ಪಡೆದು ಪ್ರತಿ ವರ್ಷ ಕೂಡ ಉತ್ತಮವಾಗಿರ್ತಕ್ಕಂಥ ಶೈಕ್ಷಣಿಕ ಸಾಧನೆಯನ್ನು ಸಾರುತ್ತಾ ಬರ್ತಾ ಇದೆ. ಅದೇ ರೀತಿಯಾಗಿ ಈಗ ಪ್ರಸ್ತುತ ನಮ್ಮಲ್ಲಿ 495 ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡುತ್ತಿದ್ದು, ಈ ಒಂದು 2025-26ನೇ ಸಾಲಿನಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಕ್ಲಸ್ಟರ್ ಹಂತದಲ್ಲಿ 18 ವಿದ್ಯಾರ್ಥಿಗಳು ಉತ್ತಮ ಅಂಕವನ್ನು ಪ್ರಥಮ ಸ್ಥಾನವನ್ನು ಪಡೆಯುವ ಮೂಲಕ ತಾಲೂಕು ಹಂತಕ್ಕೆ ಆಯ್ಕೆಯಾಗಿದ್ದಾವೆ. ತಾಲೂಕು ಹಂತದಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ಜಿಲ್ಲಾ ಹಂತಕ್ಕೆ ಅಭಿಜ್ಞಾ ಎನ್ನುವಂಥ ವಿದ್ಯಾರ್ಥಿನಿ ಆಯ್ಕೆಯಾಗಿ ಆ ಒಂದು ಜಿಲ್ಲಾ ಹಂತದಲ್ಲಿ ಕೂಡ 2ನೇ ಒಂದು ಬಹುಮಾನವನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾಳೆ. ಅದೇ ರೀತಿಯಾಗಿ ನಗರಸಭೆ ಗಂಗಾವತಿ ಇವರು ಆರ್ಗನೈಸೇಷನ್ ಮಾಡಿರ್ತಕ್ಕಂತಹ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ ನಮ್ಮ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ಕಾರ್ತಿಕ್ ಈ ವಿದ್ಯಾರ್ಥಿಯು ಪ್ರಥಮ ಸ್ಥಾನವನ್ನು ಪಡೆಯುವುದರ ಮೂಲಕ ಒಂದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅದು ಸ್ವಚ್ಛ ಭಾರತ ಎನ್ನುವಂಥ ಮಿಷನ್ ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಅದೇ ರೀತಿಯಾಗಿ ಗಂಗಾವತಿ ತಾಲೂಕಿನ ಎಲ್ಲ SSLC ವಿದ್ಯಾರ್ಥಿಗಳಿಗೋಸ್ಕರ ಎಸ್ಎ ಕಾಂಪಿಟೇಷನ್ ಅನ್ನ ಆರ್ಗನೈಸ್ ಮಾಡಿದ್ದು BOMC ಗಂಗಾವತಿಯಿಂದ. ಇದರಲ್ಲಿ ನಮಿತಾ ಈ ವಿದ್ಯಾರ್ಥಿನಿ ಪ್ರಥಮ ಸ್ಥಾನವನ್ನು ಪಡೆದ್ರ ಮೂಲಕ ಶಾಲೆಗೆ ಒಂದು ಕೀರ್ತಿ ಅಂತ ಇದ್ದಾಳೆ. ಇವಳಿಗೆ ಜಿಲ್ಲಾ ನ್ಯಾಯಾಧೀಶರು ಸನ್ಮಾನವನ್ನ ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಒಂದು ಶ್ಲಾಘನೆಗೆ ಇಡುವಂಥ ಕೈಗನ್ನಡಿ ಅಂತ ಹೇಳಿ ಹೇಳ್ಬೋದು. ಅದೇ ರೀತಿಯಾಗಿ ಡಿಸ್ಟ್ರಿಕ್ಟ್ ಲೆವೆಲ್ ರೂರಲ್ IT ಕ್ವಿಜ್ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಅರುಣ್ ಕುಮಾರ್ ಈ ವಿದ್ಯಾರ್ಥಿಯು ಟೋಟಲ್ 100 ವಿದ್ಯಾರ್ಥಿಗಳಲ್ಲಿ ಔಟ್ ಆಫ್ 20 ಲಿಸ್ಟ್ನಲ್ಲಿ ಬಂದು ಡಿಸ್ಟ್ರಿಕ್ಟ್ ಡಿವಿಷನ್ ಲೆವೆಲ್ಗೆ ಸೆಲೆಕ್ಷನ್ ಆಗೋದ್ರ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಸಹಶಿಕ್ಷಕರಿರ್ತಕ್ಕಂಥ ಶ್ರೀ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಹಿಂದೂ PU ಕಾಲೇಜ್ ಅನ್ನುವಂಥ ಕರ್ನಾಟಕದ ಲೀಡಿಂಗ್ ಒಂದು PU ಕಾಲೇಜಿನ ವತಿಯಿಂದ ಸಾಹಿತ್ಯ ರತ್ನ ಎನ್ನುವಂಥ ಒಂದು ಅವಾರ್ಡನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರಿಗೂ ಕೂಡ ಈ ಒಂದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಲಿಕ್ಕೆ ಅವರು ಕೂಡ ಒಂದು ಕಾರಣಭೂತನಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಅದೆಷ್ಟೋ ವಿದ್ಯಾರ್ಥಿಗಳು ಈ ವರ್ಷದಲ್ಲಿ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡಿರ್ತಕ್ಕಂಥದ್ದನ್ನು ನಾವು ಕೂಡ ಗಮನಿಸಿದ್ದೇವೆ ಮತ್ತು ಈ ಒಂದು ಶಾಲೆ ವತಿಯಿಂದ ಅವರಿಗೆ ಸನ್ಮಾನವನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷದಲ್ಲಿ ಕಳೆದ ವರ್ಷದಲ್ಲಿ 2024-25 ಸಾಲಿನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ನಿಮಿತ್ತವಾಗಿ ನಮ್ಮ ಒಂದು ಶಾಲೆ ವತಿಯಿಂದ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನು ಕೊಡಲಾಗಿತ್ತು ತಾಲೂಕಿನ ಕ್ರೀಡಾಂಗಣದಲ್ಲಿ. ಅಲ್ಲಿ ಕೂಡ ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಒಂದು 20,000 ರೂಪಾಯಿಗಳ ನಗದು ಬಹುಮಾನವನ್ನು ಕೂಡ ನಮ್ಮ ಶಾಲೆಗೆ ಸಿಕ್ಕಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಸೇಂಟ್ ಪಾಲ್ ಶಾಲೆಯಲ್ಲಿ ಇಂಟರ್ ಸ್ಕೂಲ್ ಎಸ್ಎ ಕಾಂಪಿಟೇಷನ್ ಅಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ 10ನೇ ತರಗತಿ ವಿದ್ಯಾರ್ಥಿನಿ ತೃತೀಯ ಸ್ಥಾನವನ್ನು ಪಡೆಯುವುದರ ಮೂಲಕ ಶಾಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ಕ್ರೀಡೆಯಲ್ಲಿ ಕೂಡ ನಾವು ಬಹಳಷ್ಟು ಒಂದು ಪ್ರೈಸ್ಗಳನ್ನು ಕೂಡ ಪಡ್ಕೊಂಡು ವಾಲಿಬಾಲ್, ಅದೇ ರೀತಿ ಜಾವ್ಲಿನ್, ಅದೇ ರೀತಿ ಡಿಸ್ಕಷನ್ ಥ್ರೋ ಮತ್ತು 100 ಮೀಟರ್ ಮತ್ತು 400 ಮೀಟರ್ ಈ ಎಲ್ಲ ಒಂದು ವಿಭಾಗಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಪಡೆಯುವ ಮೂಲಕ ತಾಲೂಕು ಹಂತದಲ್ಲಿ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿರ್ತಕ್ಕಂಥದ್ದನ್ನು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿರತಕ್ಕಂಥದ್ದನ್ನು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ವರ್ಷದ ಶಾಲಾ ಈವೆಂಟ್ಸ್ಗಳು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ನಮ್ಮ ಶಾಲೆಯಲ್ಲಿ ಆರ್ಗನೈಸನ್ನು ಮಾಡಿದ್ದೇವೆ. ಕೃಷ್ಣ ಜನ್ಮಾಷ್ಟಮಿ, ಎನ್ವಿರಾನ್ಮೆಂಟ್ ಡೇ, ಯೋಗ ಡೇ, ಇಂಡಿಪೆಂಡೆನ್ಸ್ ಡೇ, ಕರ್ನಾಟಕ ರಾಜ್ಯೋತ್ಸವ, ಚಿಲ್ಡ್ರನ್ಸ್ ಡೇ, ಟೀಚರ್ಸ್ ಡೇ, ಅದೇ ರೀತಿಯಾಗಿ ರಿಪಬ್ಲಿಕ್ ಡೇ, ಅದೇ ರೀತಿ ಕಲ್ಯಾಣ ಕರ್ನಾಟಕ ಉತ್ಸವ, ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಎಲ್ಲ ಜಯಂತಿಗಳನ್ನು ಕೂಡ ನಮ್ಮ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಆಚರಣೆಯನ್ನು ಮಾಡೋದ್ರ ಮೂಲಕ ಮತ್ತು ಈ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಎಲ್ಲ ಪಾಲಕರು ಕೂಡ ಭಾಗವಹಿಸಿ ಒಂದು ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡತಕ್ಕಾಗಿ ಪ್ರತಿಯೊಬ್ಬ ಪಾಲಕರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿಯೊಂದು ತಿಂಗಳು ಓಪನ್ ಡೇ ಅಂತ ಮಾಡಿ ಪಾಲಕರನ್ನು ಶಾಲೆಗೆ ಕರೆಸಿಕೊಂಡು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಒಂದು ಪ್ರಗತಿಯನ್ನು ಆ ಪಾಲಕರ ಜೊತೆಗೆ ಚರ್ಚೆಯನ್ನು ಮಾಡಿಬಿಟ್ಟು ಆ ಒಂದು ಏನಾದರೂ ಕುಂದುಕೊರತೆಗಳಿದ್ರೆ ಅಥವಾ ಉತ್ತಮವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡೋದಿದ್ರು ಕೂಡ ಪ್ರತಿಯೊಂದು ಪಾಲಕರಿಗೆ ನಾವು ತಿಳಿಸಿ ಹೇಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅದಲ್ಲದೆ ಪ್ರತಿಯೊಂದು SSLC ವಿದ್ಯಾರ್ಥಿಗಳ ಮನೆ ಭೇಟಿಯನ್ನು ಕೂಡ ಈ ವರ್ಷ ನಾವು ಹಮ್ಮಿಕೊಂಡು ಅಲ್ಲಿರ್ತಕ್ಕಂಥ ಮಕ್ಕಳ ಒಂದು ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಕಲ್ಪಿಸುವಂಥ ನಿಟ್ಟಿನಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ರಿಯಾಶೀಲರಾಗಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಕೂಡ ನಮ್ಮ ಒಂದು ಹೆಗ್ಗಳಿಕೆಗೆ ಕಾರಣವಾಗಿದೆ. ಅದೇ ರೀತಿಯಾಗಿ ಈ ವರ್ಷ ನಾವು ಎಜುಕೇಷನಲ್ ಟೂರ್ ಮತ್ತು ಪಿಕ್ನಿಕ್ ಅನ್ನು ಹಮ್ಮಿಕೊಂಡಿದ್ವಿ. ಇಲ್ಲಿ ಕೂಡ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಉತ್ತಮವಾಗಿರ್ತಕ್ಕಂಥ ನಾಲೆಜನ್ನು ಕೂಡ ಪಡ್ಕೊಂಡಿದ್ದಾರೆ. ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಶೈಕ್ಷಣಿಕ ಚಟುವಟಿಕೆಗಳು ಕೂಡ ನಮ್ಮ ಒಂದು ಶಾಲೆಯಲ್ಲಿ ಆರ್ಗನೈಸನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಯೊಬ್ಬ ಪಾಲಕರು ಕೂಡ ಸಹಕಾರ ನೀಡಿದ್ದಾರೆ. ಅದಕ್ಕೋಸ್ಕರ ಅನೇಕ ವರ್ಷಗಳಿಂದ ಕೂಡ ಹೇಳ್ತಾ ಇದ್ರು ಪಾಲಕರಿಗಾಗಿ ಏನಾದರೂ ಒಂದು ಇವೆಂಟ್ಸನ್ನು ಮಾಡ್ರಿ ಅಂತ ಹೇಳಿ, ಅದು ಈ ವರ್ಷ ಕೂಡಿ ಬಂದಿದೆ. ಹಾಗಾಗಿ ಎಲ್ಲರಿಗೂ ಕೂಡ ಪಾಲಕರ ಒಂದು ಉತ್ಸವ ತಾವೆಲ್ಲರೂ ಕೂಡ ಭಾಗವಹಿಸಿ ಒಂದು ಎಂಜಾಯ್ಮೆಂಟನ್ನು ಮಾಡಿ ಅಂತೇಳಿ ಹೇಳ್ತಾ ಅದ್ರ ಜೊತೆಗೆ ಇನ್ನೂ ಕೂಡ ಮುಂಬರ್ತಕ್ಕಂಥ ವರ್ಷಗಳಲ್ಲಿ ಕೂಡ ಉತ್ತಮವಾಗಿರ್ತಕ್ಕಂಥ ರಿಸಲ್ಟನ್ನು ನಮ್ಮ ಶಾಲೆಗೆ ತಂದುಕೊಡ್ತೀವಿ ಮತ್ತು ಉತ್ತಮವಾಗಿರ್ತಕ್ಕಂಥ ಕಲಿಕೆಯನ್ನು ಕೂಡ ಈ ಶಾಲೆ ವತಿಯಿಂದ ನೀಡ್ತೀವಿ ಅಂತೇಳಿ ಭರವಸೆಯನ್ನು ಈ ಮೂಲಕ ನೀಡ್ತಾ ಈ ಬಾರಿ SSLC ಕೂಡ 100% ಮಾಡಬೇಕನ್ನುವಂಥದ್ದು ಆತ್ಮವಿಶ್ವಾಸ ನಮ್ಮಲ್ಲಿದೆ ಮತ್ತು ಮಾಡ್ತಾ ಇರೋಂಥ ಛಲ ಕೂಡ ನಮ್ಮಲ್ಲಿದೆ. ಹಾಗಾಗಿ ಎಲ್ಲರೂ ಕೂಡ ಉತ್ತಮವಾಗಿರ್ತಕ್ಕಂಥ ಕಲಿಕೆ ನಡೀತದೆ. ಹಾಗಾಗಿ ಎಲ್ಲರೂ ಕೂಡ ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತೇಳಿ ಹೇಳ್ತಾ ನನ್ನ ವಾರ್ಷಿಕ ವರದಿ ವಾಚನಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು. ವರದಿಯನ್ನು ಸುಮಧುರವಾಗಿ ಮತ್ತು ಸುಲಲಿತವಾಗಿ ಪ್ರಸ್ತುತಪಡಿಸಿ ಈ ಸಂಭ್ರಮದ ಸಮಯವನ್ನು ಇನ್ನಷ್ಟು ಮೆರುಗುಗೊಳಿಸಿದಂಥ ಶ್ರೀಯುತರಾದಂಥ ಮಂಜುನಾಥ್ ನಾಯಕ್ರವರಿಗೆ ತುಂಬು ಹೃದಯದ ಧನ್ಯವಾದಗಳು. I request you to share your knowledge, your experience, your wisdom with all of us, sir. ಹಲೋ ಒಂದೇ ನನಗೆ ಈ ಬೆಳಕಿರೋದ್ರಿಂದ
ಅಲ್ಲಿರೋರು ಎಷ್ಟು ಜನ ಅಂತ ಸರಿಯಾಗಿ ಕಾಣಿಸ್ತಾ ಇಲ್ಲ. ಧ್ವನಿ ಮೂಲಕ ನಾನು ಪಕ್ಕ ಮಾಡಿಕೊಂಡೆ ಹೆಚ್ಚಿನ ಜನ ಇದ್ರಿ, ಅದರಲ್ಲೂ ವಿಶೇಷವಾಗಿ ಪಾಲಕರಿದ್ರಿ. ಈ ಕಾರ್ಯಕ್ರಮ ಪಾಲಕರ ಕಾರ್ಯಕ್ರಮ. ನಮ್ಮ ಜನಪದ ತಾಯಿ ಒಬ್ಬಳು ಮಾತಾಡ್ತಾಳೆ, ಆಚಾರಕ್ಕರ ಸಾಗು ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ, ಜ್ಯೋತಿಯೇ ಆಗು ಜಗಕ್ಕೆಲ್ಲ ಅಂತಕ್ಕಂಥ ಆಶಯವನ್ನು ಹೊತ್ತಿರತಕ್ಕಂಥ ಪಾಲಕರ ಸಭೆ. ಆ ಪಾಲಕರ ಸಭೆಯ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಚಿನ್ನಮ್ಮ ಮಿರಜ್ಕರ್ ಅವರ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರುಬಿನ್ ಮಿರಜ್ಕರ್ ಅವರ, ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇವತ್ತಿನ ಕಾರ್ಯಕ್ರಮ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಎಲ್ಲ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ, ಆದರೆ ಪಾಲಕರನ್ನು ಯಾಕೋ ಮರೆತು ಬಿಡ್ತೇವೆ. ಆದರೆ ಎಲ್ಲ ವಿದ್ಯಾರ್ಥಿಯ ಸರ್ವಾಂಗೀಣ ಅಭಿವೃದ್ಧಿಗೆ ತನು ಮನ ಧನವನ್ನು ವ್ಯಯ ಮಾಡ್ತಕ್ಕಂಥ ಹಾಗೂ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಪಾಲಕರನ್ನ ನಾವು ಸೈಡ್ ಲೈನ್ ಮಾಡ್ತಾರೆ. ಆ ಕಾರಣಕ್ಕೆ ನಮ್ಮ ಈ ಒಂದು ಶಾಲೆ ಪಾಲಕರನ್ನ ಗುರುತಿಸೋದ್ರ ಮೂಲಕ, ಪಾಲಕರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದ್ರ ಮೂಲಕ, ಪಾಲಕರ ಜೊತೆಗೆ ಮಕ್ಕಳನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಇದು. ಉತ್ಸವ, ಇದು ಸ್ಪಿರಿಟ್ ಅಂತ ಏನು ಕರಿತೀವಿ, ಆ ಸ್ಪಿರಿಟ್ ನ ಕೊಡ್ತಕ್ಕಂಥ ಕೆಲಸ ಈ ಒಂದು ವೇದಿಕೆ ಮೂಲಕ ನಮ್ಮ ಶಾಲೆ ಮಾಡ್ತಾ ಇದೆ. ಇಲ್ಲಿ 2 ಶಾಲೆಗಳಿದಾವೆ, ನಿವೇದಿತ ಶಾಲೆ ಮತ್ತು ಅರುಣ್ ಮಿರಜ್ಕರ್ ಶಾಲೆ. 2 ಶಾಲೆಗಳ ವರದಿಯನ್ನು ನಾವು ನೋಡಿದಾಗ ತುಂಬ ಅಚ್ಚುಕಟ್ಟಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಜೊತೆಗೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಇದರಲ್ಲಿ ಏನು ತೋರಿಸಿದೆ ಅಂದರೆ ವಿದ್ಯಾರ್ಥಿಗಳ ಆಸಕ್ತಿ ಜೊತೆಗೆ ಪ್ರೋತ್ಸಾಹ, ಪಾಲಕರ ಪ್ರೋತ್ಸಾಹ ಮತ್ತು ಟೀಚರ್ಸ್ನ ಮತ್ತು ಇನ್ವಾಲ್ವ್ಮೆಂಟನ್ನ ಹೆಚ್ಚಾಗಿ ತೋರಿಸ್ತಾ ಇದೆ. ಈ ಕಾರ್ಯಕ್ರಮದೊಳಗೆ ನಾವು ಬಯಸೋದೇನೆಂದರೆ ಪಾಲಕರ ಇನ್ವಾಲ್ವ್ಮೆಂಟನ್ನು ಮಾಡೋದ್ರ ಜೊತೆಗೆ ಪಾಲಕರಿಗೆ ಇಲ್ಲಿ ವೇದಿಕೆ ಮುಖಾಂತರ ಅವ್ರನ್ನ ಡ್ಯಾನ್ಸನ್ನ ಮಾಡಿಸ್ತಕ್ಕಂಥದ್ದು. ಅಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಒಂದು ವೇದಿಕೆ ಇದೆ, ಆ ವೇದಿಕೆ ಒಳಗೆ ಪಾಲಕರ ಟ್ಯಾಲೆಂಟನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಏನೋ ಕೆಲಸದ ಒತ್ತಡಕ್ಕೆ, ಯಾವುದೋ ಬೇರೆ ಬೇರೆ ಕಾರಣಗಳಿಗೆ ನಾವು ಕೆಲವು ಜವಾಬ್ದಾರಿಗಳನ್ನು ಹೊತ್ಕೊಂಡಿರೋದ್ರಿಂದ ಪಾಲಕರು ಮಕ್ಕಳ ಜೊತೆಗೆ ಮಕ್ಕಳಾಗಿ ಕೆಲಸ ಮಾಡಲಿಕ್ಕೆ ಆಗಿರಲ್ಲ. ಈ ವೇದಿಕೆ ಮುಖಾಂತರ ಮಕ್ಕಳೊಂದಿಗೆ ಮಕ್ಕಳಾಗಿ ಅವರ ಕನಸನ್ನು ಕಾಣಲಿಕ್ಕೆ ಈ ಒಂದು ವೇದಿಕೆ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಮಾತಾಡ್ತಾ ಇರ್ತೇನೆ, ನಿಮಗೂ ಸಹ ಈ ಒಂದು ವೇದಿಕೆ ಮೂಲಕ ಹೇಳಲಿಕ್ಕೆ ಇಷ್ಟಪಡೋದಂದ್ರೆ, ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಆರ್ ದ ರೋಲ್ ಮಾಡೆಲ್ಸ್. ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್, ಪಾಲಕರು ಮತ್ತು ಶಿಕ್ಷಕರು ರೋಲ್ ಮಾಡೆಲ್ಸ್ ಟು ದ ಸ್ಟೂಡೆಂಟ್ಸ್. ನಮ್ಮ ವಿದ್ಯಾರ್ಥಿಗಳಿಗೆ ರೋಲ್ ಮಾಡೆಲ್ ಅಂದರೆ ನಮ್ಮ ಶಿಕ್ಷಕರು, ನಂತರ ಪಾಲಕರು. ನಾವು ಏನು ಹೇಳ್ತೀವೋ ವಿದ್ಯಾರ್ಥಿಗಳು ಅದನ್ನು ಮಾಡಲ್ಲ, ನಾವು ಏನು ಮಾಡ್ತೀವೋ ಅವು ವಿದ್ಯಾರ್ಥಿಗಳು ಮಾಡ್ತಾ ಹೋಗ್ತವೆ. ಹಾಗಾಗಿ ನಮ್ಮ ನಡೆ, ನಮ್ಮ ನುಡಿ ಶುದ್ಧವಾಗಿರಬೇಕು. ಮಕ್ಕಳ ಎದುರಿಗೆ ನಾವು ಚೆನ್ನಾಗಿ ನಡ್ಕೊಳ್ಳೋದ್ರ ಮೂಲಕ ನಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡಬೇಕಾಗತ್ತೆ. ಜಗತ್ತಿನೊಳಗೆ ಯಾರೇ ಉನ್ನತಿಯನ್ನು ಸಾಧಿಸಿದ್ರೆ ಜಲಸ್ ಅಂತಕ್ಕಂಥದ್ದು ಇರ್ತದೆ, ಆದರೆ ಜಲಸನ್ನು ಪಡೆದೆ ಖುಷಿಯನ್ನು ಪಡ್ತಕ್ಕಂಥದ್ದು ಇಬ್ಬರು ಜಗತ್ತೊಳಗೆ ಯಾರಾದ್ರಿದ್ರೆ ಅದು ಪಾಲಕರು, ಬಿಟ್ಟರೆ ಶಿಕ್ಷಕರು. ತಮ್ಮ ಮಗ ಅತಿ ಎತ್ತರಕ್ಕೆ ಬೆಳೆದ ಅಂದ್ರೆ ಆ ಪೋಸ್ಟಲ್ಲಿ ಇರ್ತಕ್ಕಂಥ ವ್ಯಕ್ತಿ ನನ್ನ ಮಗ ಅಂತ ಹೆಗ್ಗಳಿಕೆಯಿಂದ ತಂದೆ ತಾಯಿಗಳು ಹೇಳ್ಕೊತಾರೆ. ಹಾಗೆ ಆ ವಿದ್ಯಾರ್ಥಿ ನನ್ನ ಸ್ಟೂಡೆಂಟ್ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಕ್ಕಂಥ 2 ಕೆಟಗರಿ ಅಂದರೆ ಒಂದು ಪಾಲಕರು ಮತ್ತು ಶಿಕ್ಷಕರು. ಅಂಥ ಪಾಲಕರಿಗೆ ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಲಾಗಿದೆ. ಪಾಲಕರು ಆಗಲಿ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳಿಂದ ನಿರೀಕ್ಷೆ ಮಾಡೋದು ಒಂದೇನೆ, ಈ ಒಂದು ದೇಶಕ್ಕೆ ಸತ್ಪ್ರಜೆಯಾಗು, ಮನೆಗೆ ಮಗನಾಗು, ದೇಶಕ್ಕೆ ಆಸ್ತಿ ಆಗುವಂತಕ್ಕಂಥದ್ದು. ಆ ಒಂದು ಕನಸುಗಳನ್ನು ನೀವೆಲ್ಲ ಕೊಡಬೇಕು. ಬೀಚಿಯವರು ಅಂದರೆ ಗಂಗಾವತಿ ಬೀಚಿ ಅಲ್ಲ, ನಿಜವಾಗಿರ್ತಕ್ಕಂಥ ಬಳ್ಳಾರಿಯ ಬೀಚಿಯವರು ಒಂದು ಸಂದರ್ಭದೊಳಗೆ ಅವರು ಕುಡಿತಾ ಕೂತಿರ್ತಾರೆ. ಕುಡಿತಿರ್ಬೇಕಾದ್ರೆ ಅವರ ತಂದೆ ಬರ್ತಾನೆ. ಆ ತಂದೆ ಬಂದಾಗ ಅವರು ಕುಡಿಯೋದನ್ನು ನಿಲ್ಲಿಸಲ್ಲ, ಹಂಗೆ ಕುಡಿಯೋದನ್ನು ಮುಂದುವರಿಸ್ತಾರೆ. ಅದೇ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿ ಜೊತೆಗೆ ಮತ್ತೊಂದು ಸಂದರ್ಭದಲ್ಲಿ ಕುಡಿತಾ ಕೂತಿರ್ತಾನೆ. ಆ ಕುಡಿತಾ ಇರಬೇಕಾದ್ರೆ ಮಗ ಬರೋದು ಕಣ್ಣಿಗೆ ಕಾಣಿಸ್ತದೆ. ಮಗ ಬರೋದು ಕಣ್ಣಿಗೆ ಕಾಣಿಸಿದಾಗ ಆ ಬೀಚಿ ಆ ಬಾಟ್ಲ್ಗಳನ್ನು, ಲೋಟಗಳನ್ನು ಬಚ್ಚಿಡ್ತಾನೆ. ಯಾಕೆ ಬಚ್ಚಿಡ್ತಾನೆ ಅಂತಂದರೆ, ಸ್ವಲ್ಪ ಹೊತ್ತಾಗಲು ಮಗ ಹೋಗ್ತಾನೆ, ಎದುರುಗಡೆ ಕೂತಿರ್ತಕ್ಕಂಥ ಟೇಬಲ್ ಮೇಟ್ ದೋಸ್ತ ಕೇಳ್ತಾನೆ, ಮೊನ್ನೆ ನೀನು ಕುಡಿಬೇಕಾದ್ರೆ ನಿಮ್ಮ ಅಪ್ಪ ಬಂದ, ನಿಮ್ಮ ಅಪ್ಪನಿಗೆ ಹೆದರದೇ ಇರ್ತಕ್ಕಂಥ ನಿನ್ನ ಮಗ ಬಂದಾಗ ಲೋಟ ಗ್ಲಾಸ್ಗಳನ್ನು ತೆಗೆದಕ್ಕೆ ನಿನ್ನ ಮಗನಿಗೆ ಹೆದರ್ತೀನೋ ಅಂತ ಕೇಳ್ದ. ನಾನು ನನ್ನ ಮಗನಿಗೆ ಹೆದರಲ್ಲ, ನಾನು ಈ ಕುಡಿಯೋದನ್ನು ಕಲ್ತಿದ್ದೆ ನಮ್ಮ ಅಪ್ಪನ ನೋಡಿ.
ನಮ್ಮಪ್ಪ ಕುಡಿತಾ ಇದ್ದ, ಅದನ್ನ ನೋಡಿ ನಾನು ಕಲಿತೆ. ನನ್ನ ಮಗ ಕೆಡಬಾರ್ದು ಅನ್ನೋ ಕಾರಣಕ್ಕೆ ನಾನು ನನ್ನ ಮಗನ ಎದುರಿಗೆ ಕುಡಿಯೋಕ್ಕೆ ಇಷ್ಟಪಡಲ್ಲ. ನಾವು ಏನನ್ನ ಮಾಡ್ತೀವೋ ನಮ್ಮ ಮಕ್ಕಳು ಅದನ್ನ ಮಾಡ್ತವೆ, ನಾನು ಆಗ್ಲೇ ಹೇಳಿದಂಗೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಮಕ್ಕಳ ಭವಿಷ್ಯವನ್ನ ಕಟ್ಟಬೇಕಾಗಿರ್ತಕ್ಕಂಥ ನಮಗೆ ನಡೆ ನುಡಿಯನ್ನು ಶುದ್ಧಿಗೊಳಿಸಬೇಕಾಗಿದೆ. ಅದು ಹೇಳೋದ್ರಿಂದಲ್ಲ, ಮಾಡೋದ್ರಿಂದ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮನ್ನ ಅನುಕರಣೆ ಮಾಡ್ತಾರೆ. ನಮ್ಮ ಅರಿಸ್ಟಾಟಲ್ ಹೇಳೋ ಪ್ರಕಾರ ಮಕ್ಕಳು ಅನುಕರಣೆಯನ್ನ ಮಾಡ್ತಾರೆ, ಯಾವುದನ್ನ ನೋಡ್ತಾರೋ ಅದನ್ನ ಮಾಡ್ತಾರೆ. ನಾವು ಸಣ್ಣ ಮಕ್ಕಳಿದ್ದಾಗ ಹೆಣ್ಣು ಹುಡುಗಿ ಆಗಿದ್ರೆ ಜಾತ್ರೆಯಲ್ಲಿ ಆಟದ ಸಾಮಾನು ಖರೀದಿ ಮಾಡೋದು ಗ್ಯಾಸು, ಲೈಟರು, ಗ್ಯಾಸ್ ಸ್ಟವ್, ಅಡುಗೆ ಸಾಮಾನುಗಳನ್ನು ತಗೊಂಡ್ಬರ್ತಾಳೆ. ಯಾಕಂದ್ರೆ ಅವ್ರ ತಾಯಿನ ನೋಡಿರ್ತಾಳೆ. ಆ ತಾಯಿ ಏನು ಅಡುಗೆ ಮಾಡ್ತಾ ಇರ್ತಾಳೋ ಆ ಅಡುಗೆ ಮಾಡೋ ಸಾಮಾನುಗಳನ್ನು ತಗೊಂಡ್ಬಂದು ಅಡುಗೆ ಮಾಡ್ದಂಗೆ ಮಾಡ್ತಾಳೆ. ಆಮೇಲೆ ಯಾವಾಗ ಸ್ಕೂಲಿಗೆ ಎಂಟ್ರಿ ಆಗ್ತಾಳೋ, ಸ್ಕೂಲಿಗೆ ಎಂಟ್ರಿ ಆದಮೇಲೆ ನೆಕ್ಸ್ಟ್ ಆಟ ಯಾವ್ದು ಇರ್ತಂದ್ರೆ, ನಾನು ಟೀಚರು, ನೀವು ಸ್ಟೂಡೆಂಟು, ನಾನು ಅಟೆಂಡೆನ್ಸ್ ತಗೋತೀನಿ ಅಂತೇಳಿ ಆ ಟೀಚರ್ ಮಾಡೋದನ್ನ ಮಾಡ್ತಾರೆ. ನಾನು ಆಗಲೇ ಹೇಳಿದೆ, ಟೀಚರ್ ಏನು ಮಾಡ್ತಾರೋ ವಿದ್ಯಾರ್ಥಿಗಳು ಅದನ್ನೇ ಮಾಡ್ತಾರೆ, ಪಾಲಕರು ಏನು ಮಾಡ್ತಾರೆ ಅದನ್ನೇ ವಿದ್ಯಾರ್ಥಿಗಳು ಮಾಡ್ತಾ ಹೋಗ್ತಾರೆ. ಆ ಕಾರಣಕ್ಕೆ ನಮ್ಮ ಮಕ್ಕಳ ಭವಿಷ್ಯ ನಾವು ಕಟ್ಟಬೇಕಾಗಿರ್ತಕ್ಕಂಥದ್ದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಇಡೀ ದೇಶದೊಳಗೆ ಅಷ್ಟೇ ಅಲ್ಲ, ಪ್ರಪಂಚದೊಳಗೆ ಎಷ್ಟು ರಾಷ್ಟ್ರಗಳಿದಾವೋ ಆ ಎಲ್ಲ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಯುವಕರನ್ನ ಹೊಂದಿರತಕ್ಕಂಥ ರಾಷ್ಟ್ರ, 67% ಯುವಕರನ್ನ ಹೊಂದಿರತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ. ಆ ಭಾರತ ರಾಷ್ಟ್ರದಲ್ಲಿರ್ತಕ್ಕಂಥ ನಾವು ನಮ್ಮ ಯುವಕರನ್ನ ಸರಿಯಾದ ದಾರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲೆ ಎಷ್ಟಿದೆಯೋ ಅದಕ್ಕಿಂತ ಹೆಚ್ಚಾಗಿ ಪಾಲಕರ ಹತ್ತಿರ ಇದೆ. ಹಾಗಾಗಿ ಈ ಪಾಲಕರ ಉತ್ಸವದ ದಿವಸ ನಾವೊಂದು ಸಂಕಲ್ಪವನ್ನು ಮಾಡೋಣ. ನಮ್ಮ ಮಕ್ಕಳನ್ನ ದೇಶದ ಉನ್ನತ ಸ್ಥಾನಗಳಲ್ಲಿ ನೋಡ್ತಕ್ಕಂಥ ಕೆಲಸವ ನಮ್ದಾಗಿರ್ಬೇಕು, ಆಶಯ ನಮ್ದಾಗಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೂರಕ ವ್ಯವಸ್ಥೆಯನ್ನ ಶಾಲೆಯ ವಾತಾವರಣದಲ್ಲಿ ಕೊಡುತ್ತೆ. ಜೊತೆಗೆ ಮನೆಯಲ್ಲಿ ನಾವುಗಳು ತಂದೆ ತಾಯಿಗಳು ಅವ್ರನ್ನ ಕೊಡ್ತಾ ಹೋಗೋಣ, ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಶಾಲೆಯ ಮುಖ್ಯಸ್ಥರಿಗೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪಾಲಕರು ತಮ್ಮ ಮಕ್ಕಳ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಇಲ್ಲಿ ಆಗಮಿಸಿದ್ರಿ. ಇಲ್ಲಿ ಸಂತೋಷವನ್ನ ಪಡೆಯೋದ್ರ ಜೊತೆಗೆ ನಮ್ಮ ಮಕ್ಕಳನ್ನ ಒಳ್ಳೆಯ ರಿಸಲ್ಟ್ ಅನ್ನ ಕೊಡ್ತಕ್ಕಂಥ ಕೆಲಸವನ್ನ, ಸಪೋರ್ಟನ್ನ ಮಕ್ಕಳಿಗೆ ಮಾಡೋಣ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಒಂದು ಪಾಲಕರ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಶುಭ ಕೋರ್ತಾ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಾಲೆಯ ಎಲ್ರಿಗೂ ವಂದಿಸ್ತೇನೆ. ನಮಸ್ಕಾರ. ಸಾಧನೆಗೆ ಸಾವಿಲ್ಲ, ಶ್ರಮಕ್ಕೆ ಸೋಲಿಲ್ಲ. ಬೆಟ್ಟದಂತ ಸಾಧನೆ ಮಾಡಿದ ವ್ಯಕ್ತಿತ್ವಕ್ಕೆ ನಮ್ಮದೊಂದು ಪುಟ್ಟ ಗೌರವ. ಡಾಕ್ಟರ್ HN ಪ್ರಶಸ್ತಿಗೆ ಭಾಜನರಾಗಿರುವಂಥ ಶ್ರೀಯುತ ಜಗನ್ನಾಥ ಅಲಂಪಲ್ಲಿ ಸರ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಅಭಿನಂದನಾ ಸನ್ಮಾನ. ದಯಮಾಡಿ ಮಾನ್ಯರು ಸನ್ಮಾನಕ್ಕೆ ಆಗಮಿಸಬೇಕಾಗಿ ಕೋರಿಕೆ. ಮೂಲತಃ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. 5 ವರ್ಷಗಳ ಕಾಲ ಕೇವಲ 700 ರೂಪಾಯಿ ವೇತನಕ್ಕಾಗಿ ಅವರು ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಿ, ನಂತರ ಸ್ವಾಮಿ ವಿವೇಕಾನಂದ ಶಾಲೆಯಲ್ಲಿ 2003ರಲ್ಲಿ ಲಿಟ್ಲರ್ ಶಾಲೆಯನ್ನು ಪ್ರಾರಂಭಿಸಿದಾಗ ಅವರ ಶಾಲೆಯಲ್ಲಿ ಶೈಕ್ಷಣಿಕ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಸಾಧನೆಯನ್ನ ಪರಿಗಣಿಸಿ ಅವರಿಗೆ ನಮ್ಮದೊಂದು ಪುಟ್ಟ ಅಭಿನಂದನಾ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 625ಕ್ಕೆ 573 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿ, ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣಳಾದಂಥ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿನಿ ಸೌಮ್ಯಶ್ರೀ ಕಟ್ಟಿಮನಿಯವರಿಗೆ ಶಾಲೆಯ ವತಿಯಿಂದ ಉತ್ಸಾಹದ ಸನ್ಮಾನ. ದಯಮಾಡಿ ಆ ವಿದ್ಯಾರ್ಥಿ ವೇದಿಕೆಗೆ ಬರಬೇಕಾಗಿ ಕೋರಿಕೆ. ವಿಷಯವಲ್ಲ, ಸತತವಾದಂಥ ಪರಿಶ್ರಮ, ಸತತವಾದಂಥ ಅಭ್ಯಾಸ, ನಿರಂತರ ಪ್ರಯತ್ನವಿದ್ದಾಗ ಮಾತ್ರ ಈ ಉನ್ನತಿ ಮತ್ತು ಉತ್ತೀರ್ಣತೆ ಸಾಧ್ಯ. ಆ ಕಾರಣಕ್ಕಾಗಿ ಉತ್ಸಾಹದ ಸನ್ಮಾನ. ಛಲ ಹೊಂದಿದ್ದರೆ ಸಾಕು, ಗುರಿ ತಲುಪಲು ಹಾದಿ ಸುಗಮ. ಪರಿಶ್ರಮ ಹೊಂದಿದ್ದರೆ ಸಾಕು, ಮಣ್ಣು ಕೂಡ ಆಗುವುದು ಚಿನ್ನ. ಅಂತಹ ಚಿನ್ನದಂತಹ ಅಂಕಗಳನ್ನು ಪಡೆದು ಶಾಲೆಯ ಕೀರ್ತಿ, ಇವರಿಗೆ ಪ್ರೋತ್ಸಾಹದ ಸನ್ಮಾನ. ಅಕ್ಷರ ಜ್ಞಾನದ ಮುಂದೆ ಬೇರೊಂದು ಆಸ್ತಿ ಇಲ್ಲ. ಅಕ್ಷರ ಚಿತ್ರದ ವೀಕ್ಷಣೆ. ಸುದ್ದಿ ಸಮಾಚಾರಗಳನ್ನ ನಾವು ಕೇಳ್ತಾನೆ ಇರ್ತೀವಿ. ಪ್ರಸ್ತುತ ದಿನಗಳಲ್ಲಿ ಜನರಿಗೆ ಆದಷ್ಟು ಬೇಗ
ತೀವ್ರ ರೀತಿಯಲ್ಲಿ ಮುಟ್ಟುವಂತ ವಿಷಯಗಳನ್ನು ಪ್ರಸ್ತುತಪಡಿಸುವ ಮಾಧ್ಯಮ, ಮಕ್ಕಳಲ್ಲಿ ಕಲಿಕೆಯ ಮಟ್ಟವನ್ನ ಹೆಚ್ಚಿಸುವ ಮಾಧ್ಯಮವೆಂದರೆ ಅದು ಪತ್ರಿಕಾ ಮಾಧ್ಯಮ ಅಂತ. ಪತ್ರಿಕಾ ಮಾಧ್ಯಮ ಎಲ್ಲ ಹಿರಿಯರೇ, ಸ್ನೇಹಿತರೆ, ಪಾಲಕರೇ, ಮಾಧ್ಯಮ ಮಿತ್ರರೇ, ವಿದ್ಯಾರ್ಥಿನಿಯರೇ, ನಾನು ಭಾಳ ಮಾತಾಡಲ್ಲ. ಯಾಕಂತ ಹೇಳಿದ್ರೆ ಸಿಚುವೇಶನ್ಸ್ ಹೆಂಗಿದೆ ಅಂತ ನಮಗೆ ಬ್ಯಾಕ್ಗ್ರೌಂಡ್ ಎಲ್ಲ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಒಂದು ಸಂಸ್ಥೆ ಏನೇ ಕಾರ್ಯಕ್ರಮ ಮಾಡಬೇಕಾಗಿದ್ದಾಗೂ ಕೂಡ, ಒಂದು ವಾರ್ಷಿಕೋತ್ಸವ ಮಾಡಬೇಕಾಗಿದ್ದಾಗೂ ಕೂಡ ಸಾಕಷ್ಟು ತೊಡಕುಗಳಿರ್ತವೆ, ಒತ್ತಡಗಳಿರ್ತವೆ. ಆ ಒಂದು ಸಮಯದ ನಿಟ್ಟಿನಲ್ಲಿ ನಾವು ಮಾತಾಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಹಾಗಿದ್ದಾಗ್ಯೂ ಕೂಡ ಒಂದೆರಡು ಮಾತುಗಳನ್ನ ಮುಂದೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತಿನ ಪರಿಸ್ಥಿತಿಯಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಕ್ಕಂಥದ್ದು ಅಷ್ಟೊಂದು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ ಅತ್ಯಂತ ಕಡಿಮೆ, ಎಲ್ಲರ ಕೈಗೆಟುಕುವಷ್ಟು ಶುಲ್ಕದಲ್ಲಿ ಶಾಲೆ ನಡೆಸಿ ಇಂತಹ ಹಲವಾರು ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥದ್ದು ಕೂಡ ನಿಜವಾಗಿಯೂ ಶ್ಲಾಘನೀಯ. ಈ ದಿನ ಸ್ನೇಹಿತರಾಗಿರ್ತಕ್ಕಂಥ ರುಬೆನ್ ಅವರು ಪಾಲಕರ ಒಂದು ಉತ್ಸವ ಅಂತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಪಾಲಕರಿಗೆ ಮನೋರಂಜನೆಯನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಪಾಲಕರಿಗೆ ಇಂಥ ಒಂದು ಸಂದರ್ಭದಲ್ಲಿ ನಾನೊಂದು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇದು ಎಲ್ಲ ಶಾಲೆಗಳಲ್ಲಿ ನಾನು ನೋಡ್ತಕ್ಕಂಥದ್ದು, ಎಲ್ಲ ವಾರ್ಷಿಕೋತ್ಸವಗಳಲ್ಲಿ ನನಗಿರ್ತಕ್ಕಂಥ ಅನುಭವ. ಮಕ್ಕಳ ಒಂದು ನೃತ್ಯಗಳಿದ್ದಾಗ ನರ್ಸರಿ ಡ್ಯಾನ್ಸ್ ಆಯಿತಾ, ನರ್ಸರಿ ಮಕ್ಕಳು ಕರ್ಕೊಂಡ್ರು, ಆ ನರ್ಸರಿ ಪಾಲಕರು ಮನೆಗೆ ಹೋಗ್ಬಿಡೋದು. LKG ಮಕ್ಕಳದಾಯ್ತಾ, LKG ಮಕ್ಕಳವ್ರು ಕರ್ಕೊಂಡ್ಬಿಡೋದು, ಮನೆಗೆ ಹೋಗ್ಬಿಡೋದು. ಇವತ್ತು ನಿಮ್ಮದೇ ಡ್ಯಾನ್ಸ್ ಎಷ್ಟರವರೆಗೆ ಇರ್ತೀನಿ ನೋಡ್ತೀನಿ, ನಾನು ಇವತ್ತು ಇಲ್ಲೇ ಇರ್ತೀನಿ, ಲಾಸ್ಟ್ವರೆಗೆ ನೀವು ಇರಲೇಬೇಕು. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಿರಾಶೆ ಆಗಬಾರ್ದು. ಎಲ್ಲ ಮಕ್ಕಳು ನಿಮ್ಮ ಮಕ್ಕಳು ಅನ್ನುವಂಥ ನಿಟ್ಟಿನಲ್ಲಿ ಕೊನೆಯ ಡ್ಯಾನ್ಸ್ವರೆಗೂ ನೀವು ಕೂತ್ಕೊಂಡು ಪ್ರೋತ್ಸಾಹ ಪಡಬೇಕು. ಯಾಕಂದರೆ ಸಹಜವಾಗಿ ನೀವು ಪ್ರತಿದಿನ ಈ ರೀತಿಯ ಟೈಮ್ ಸ್ಪೆಂಡ್ ಮಾಡಲ್ಲ. ವರ್ಷದಲ್ಲಿ ಒಂದು ಸಾರಿ ಶಾಲೆ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಕಾರ್ಯಕ್ರಮ ಮುಗಿಯವರೆಗೂ ನೀವು ಇದ್ದಾಗ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರುತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತು ನಿಮ್ಮ ಕಾರ್ಯಕ್ರಮ ಇದೆ, ನಿಮ್ಮ ಮಕ್ಕಳು ನೀವು ಡ್ಯಾನ್ಸ್ ಮಾಡಿದ ತಕ್ಷಣ ನೀವು ಹೋಗೋದಿಲ್ಲ, ನನಗೆ ಗೊತ್ತಿದೆ. ಯಾಕೆ ಹೋಗಲ್ಲ ಹೇಳಿ? ಫಸ್ಟ್ ನಿಮ್ಮ ಡ್ಯಾನ್ಸ್ ಆದ ತಕ್ಷಣ ಬೇರೆಯವ್ರು ಹೆಂಗೆ ಮಾಡಿದ್ರು ಅಂತ ನೋಡ್ಬೇಕಂತ ಕ್ಯೂರಿಯಾಸಿಟಿ ನಿಮಗಿರುತ್ತೆ. ಆದರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಹೆಂಗಿರೋದು? ಆ ನಿಟ್ಟಿನಲ್ಲಿ ನೀವೆಲ್ಲ ಕೊನೆಯಾಗಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಡ್ತೀರಿ ಅಂತೇಳಿ ನಾನು ಬಯಸ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಕೇವಲ ಶಾಲೆಯಲ್ಲೆಲ್ಲ ಮನೆಯಲ್ಲೇ ಆಗಬೇಕು. ಮಕ್ಕಳಿಗೆ ಮೊಟ್ಟ ಮೊದಲದಾಗಿ ಮಾನವೀಯ ಮೌಲ್ಯಗಳನ್ನು ಮನೆಯಲ್ಲಿ ಕಲಿಸ್ತಕ್ಕಂಥ ಕೆಲಸವನ್ನು ಪಾಲಕರಾದವರು ನೀವು ಮಾಡಬೇಕು. ಇವತ್ತು ಶಿಕ್ಷಣ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ಯಾವತ್ತು ಒಬ್ಬ ಟೀಚರ್ ಕೈಯಿಂದ ಸ್ಟಿಕ್ಕನ್ನು ಕಸ್ಕೊಂಡು ಅವತ್ತು ಅರಾಜಕತೆ ಅಂತಕ್ಕಂಥದ್ದು, ಕ್ರಿಮಿನಲ್ಸ್ಗಳು ಜಾಸ್ತಿ ಉಟ್ಕೊಂಡು, ಅದಕ್ಕಾಗಿ ಪಾಲಕರೇ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಕಲಿಸಿ, ಮಾನವೀಯ ಮೌಲ್ಯಗಳನ್ನು ಕಲಿಸಿ. ಶಾಲೆಗಳಲ್ಲಿ ಏನಾದರೂ ನಿಮ್ಮ ಮಕ್ಕಳು ಚಿಕ್ಕ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ಟೀಚರ್ಸ್ ದಂಡಿಸಲೇಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಮಗುವಿನ ಎದುರು ನಿಮ್ಮ ಟೀಚರ್ಸ್ಗೆ ಅಗೌರವವಾಗಿ ಮಾತಾಡ್ತಕ್ಕಂಥದ್ದನ್ನು ಕೈಬಿಡಿ. ಇನ್ನೇನೇ ಸಮಸ್ಯೆಗಳಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಮುಖ್ಯೋಪಾಧ್ಯಾಯರನ್ನು, ಶಾಲಾಡಳಿತ ಮಂಡಳಿಯನ್ನು ಭೇಟಿಯಾಗಿ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ಎಲ್ಲೋ ರಸ್ತೆಯಲ್ಲಿ ನಿಂತ್ಕೊಂಡು ಆ ಟೀಚರ್ಸ್ ಬಗ್ಗೆ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಸರಿ ಇರಲ್ಲ. ಆ ನಿಟ್ಟಿನಲ್ಲಿ ನೀವು ಎಲ್ಲರೂ ಉತ್ತಮವಾದ ರೀತಿಯಲ್ಲಿ ಸ್ಪಂದಿಸ್ತೀರಿ ಅಂತ ಭಾವಿಸ್ತಾ, ಮಕ್ಕಳಿಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಅಂತೇಳಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಾ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಅದಕ್ಕೂ ಮುಖ್ಯವಾಗಿ ಪ್ರಶಸ್ತಿಗೆ ಭಾಜನಾಗಿರ್ತಕ್ಕಂಥ ನನ್ನ ಕರೆದು ಸನ್ಮಾನ ಮಾಡಿರ್ತಕ್ಕಂಥ ಸ್ನೇಹಿತರಿಗೆ ಒಂದು ವೈಯಕ್ತಿಕವಾಗಿ ಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಅನಿಸ್ತಾ ಇದ್ದೀನಿ. ಪ್ರಶಸ್ತಿ ಸಿಕ್ಕಾಗಿಂದ ಪಾಪ ನನಗೆ ಸನ್ಮಾನ ಮಾಡಬೇಕಂತಿದೆ. ಇವತ್ತು ಒಳ್ಳೆಯ ಒಂದು ಅವಕಾಶ ಸಿಕ್ಕಿದೆ. ಇಂಥ ಒಂದು ಸಂದರ್ಭದಲ್ಲಿ ಸನ್ಮಾನ ಆಗ್ತಾ ಇದೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಾನು ಪಾಲಕರ ಉತ್ಸವದ ಒಂದು ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಹೆಂಗಾಗ್ಬಿಟ್ಟಿವಿ ಅಂತ ಹೇಳಿದ್ರೆ, ಎಲ್ಲರೂ ಭಾಳಷ್ಟು ಬ್ಯುಸಿ ಆಗಿಬಿಟ್ಟಿವಿ. ಆ ಬ್ಯುಸಿ ಶೆಡ್ಯೂಲಲ್ಲಿ ನಾವು ಮರ್ತುಬಿಟ್ಟಿವಿ, ನಮ್ಮನ್ನೇ ನಾವು ತೊಡಗಿಸ್ಕೊಳೋದು ಮರ್ತುಬಿಟ್ಟಿವಿ. ನಾವು ಈಗ ಯೋಚನೆ ಮಾಡಿದ್ವಿ ಪಾಲಕರ ಒಂದು ಸಲುವಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ, ಯಾವಾಗಲೂ ಪ್ರತಿ ವರ್ಷ ಮಕ್ಕಳಿಗಾಗಿ ನಾವು ವಾರ್ಷಿಕೋತ್ಸವಗಳನ್ನು ಮಾಡ್ತಾ ಇದ್ವಿ. ಆದರೆ ಪಾಲಕರು ಭಾಳಷ್ಟು ಬ್ಯುಸಿ ಆಗಿಬಿಟ್ಟಿರಂದರೆ ಆಧುನಿಕ ಜಗತ್ತಿನಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡು ಬಿಟ್ಟಿದೆ. ಮಕ್ಕಳ ಬಗ್ಗೆ ಆಗಲಿ, ಶಾಲೆಯ ಬಗ್ಗೆ ಆಗಲಿ,
ತಮ್ಮ ಒಂದು ವೈಯಕ್ತಿಕ ಚಟುವಟಿಕೆಗಳನ್ನು ಮರೆತು ಬಿಟ್ಟಿರಿ, ಆಸಕ್ತಿಗಳನ್ನು ಮರೆತು ಬಿಟ್ಟಿರಿ. ಆದರೆ ಅದರ ಬಗ್ಗೆ ನಾವು ದೀರ್ಘವಾಗಿ ಒಂದು ಯೋಚನೆ ಮಾಡಿ ಪಾಲಕರ ಉತ್ಸವವನ್ನು ಮಾಡಬೇಕಂತೇಳಿ ನಮ್ಮ ಶಾಲೆಯಲ್ಲಿ ಅಂದುಕೊಂಡಿದ್ವಿ. ಅದಕ್ಕಾಗಿ ಒಂದು ದಿನ ಒಂದು ಮೀಟಿಂಗ್ ಅನ್ನು ಕರೆದ್ವಿ. ಆದರೆ ಮೀಟಿಂಗ್ ಅಲ್ಲಿ ನಮಗೆ ಬಹಳಷ್ಟು ಸಂತೋಷವಾದ ಸುದ್ದಿ ಏನಂತ ಹೇಳಿದ್ರೆ, ಅವತ್ತು ಬಹಳಷ್ಟು ಪಾಲಕರು ಬಂದು ಇದರ ಬಗ್ಗೆ ನಮಗೆ ಪ್ರೋತ್ಸಾಹ ನೀಡಿದರು. ನಿಮ್ಮ ಒಂದು ಪ್ರೋತ್ಸಾಹದ ಅಡಿಯಲ್ಲಿ ನಾವು ಏನ್ ಮಾಡಿದ್ವಿ, ಅಯ್ಯೋ ನಾವು ಒಂದು ಮಾಡ್ತೀವಿ, ಪಾಲಕರ ಒಂದು ಇವೆಂಟ್ ಮಾಡೋಣ, ಪಾಲಕರನ್ನ ಜೊತೆಗೆ ಆಟ ಆಡಿಸೋಣ, ಎಲ್ಲ ಪ್ರತಿ ಸಲ ನಾವು ಆಟ ಪಾಠಗಳಲ್ಲಿ ಅವ್ರನ್ನ ತೊಡಗಿಸ್ತಾ ಇದ್ವಿ. ಆದರೆ ಈ ಸಾರಿ ವಿಶೇಷವಾದದ್ದನ್ನು ಮಾಡೋಣ ಅಂತೇಳಿ ನಾವು ಎಲ್ಲರೂ ಶಿಕ್ಷಕ ವೃಂದದವರೆಲ್ಲರೂ ಕೂಡಿ ಯೋಚನೆ ಮಾಡಿದಾಗ ಪಾಲಕರ ಉತ್ಸವ ಅಂತ ಹೇಳಿದ ತಕ್ಷಣ ಒಂದು ಏನೋ ಒಂದು ಮನಸ್ಸಿನಲ್ಲಿ ಒಂದು ಸಂತೋಷ ಆಗ್ತದೆ, ಉತ್ಸವ ಮಾಡ್ತಾ ಇದ್ದೀವಿ ಅಂತ. ಆ ಉತ್ಸವ ನೋಡ್ತಾ ಇರ್ಬೇಕಾದ್ರೆ ಸರ್ ಏನ್ ಮಾಡೋಣ ಅಂತ ಕೇಳಿದ್ರೆ ನಾನು ಒಂದು ಕಂಡೀಷನ್ ಹೇಳಿದೆ, ಡ್ಯಾನ್ಸ್ ಮಾಡ್ತಾನ ಅಂತ ಹೇಳಿದೆ. ಓಕೆ, ಅದು ಯಾವ ರೀತಿ? ಮಕ್ಕಳ ಜೊತೆಗೆ ತಮ್ಮ ಪಾಲಕರು ತಮ್ಮ ಯೌವನದಲ್ಲಿಂತ ಅನೇಕ ಚಟುವಟಿಕೆಗಳನ್ನು ಮರೆತು ಬಿಟ್ಟಿರಿ. ಅದನ್ನು ನಾವು ಈ ವೇದಿಕೆಯನ್ನು ಸೃಷ್ಟಿಸಿ ಮಕ್ಕಳ ಜೊತೆಯಲ್ಲಿ ನಿಮ್ಮೆಲ್ಲರನ್ನು ನಾವು ಇವತ್ತು ಮನರಂಜಿಸಬೇಕು. ಪಾಲಕರನ್ನು ಈ ಒಂದು ಆಧುನಿಕ ಒಂದು ಯುಗದ ಒಂದು ಭರಾಟೆಯಿಂದ ಹೊರಗಡೆ ತಂದು ಇವತ್ತು ನಾವು ನಿಮಗೆ ವೇದಿಕೆ ಸಿದ್ಧ ಮಾಡಿಕೊಡ್ಬೇಕಂತ ಹೇಳಿ ನಾವು ಆಶಿಸಿದ್ದೇವೆ. ಅದಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಬಹಳಷ್ಟು ಸಿಕ್ಕಿದೆ ನಮಗೆ ಆಲೋಚನೆ ಮೀರಿದಂತ ಒಂದು ಪ್ರೋತ್ಸಾಹ ಸಿಕ್ಕಿತು. ಯಾಕಂದ್ರೆ ನಾವು ನೋಡ್ತಿರ್ಬೇಕಾದ್ರೆ ನಾವು ಮುಂದಿನ ಇರುವಂತ ಒಂದು ಸ್ಟೇಜ್ ನಲ್ಲಿ ನಾವು ಈಗಾಗಲೇ ಒಂದು ವೇದಿಕೆಯನ್ನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿದ್ವಿ. ಆದ್ರೆ ಬರ್ಬರ್ತಾ ಅದನ್ನ ಯೋಚನೆಯನ್ನು ನಿಮ್ಮ ಒಂದು ಪ್ರೋತ್ಸಾಹದಿಂದ ಇಂಥ ದೊಡ್ಡ ವೇದಿಕೆಯನ್ನಾಗಿ ಪರಿವರ್ತಿಸಲಾಗಿದೆ. ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತೇನೆ. ನೀವು ಆಸಕ್ತಿ ತೋರಿಸಿದ್ದಕ್ಕಾಗಿ ನಾವು ಇಷ್ಟೆಲ್ಲ ಈ ಒಂದು ಉತ್ಸವವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಈಗಾಗಲೇ ವಾರ್ಷಿಕ ವರದಿಯನ್ನು ನಾವು ಕೇಳಿದ್ವಿ. ಆರ್.ಎನ್. ಮಿರಜ್ಕರ್ ಶಾಲೆಯಿಂದ ಮಂಜುನಾಥ್ ಸರ್ ಮತ್ತು ರೇಖಾ ಮೇಡಮ್ ಅವರು ತಮ್ಮ ವಾರ್ಷಿಕ ವರದಿಯನ್ನು ಹೇಳ್ತಾರೆ. ನಾನು ವಾರ್ಷಿಕ ವರದಿಯನ್ನು ನನ್ನ ಶಾಲೆಯ ಬಗ್ಗೆ ಈಗಾಗಲೇ ನಾನು ನಿಮಗೆಲ್ಲರಿಗೂ ಮುಟ್ಟಿದೆ. ನಾನು ಅದರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ನಮ್ಮ ಶಾಲೆ ಶಿಕ್ಷಣದ ಗುಣಮಟ್ಟದ ಬಗ್ಗೆ ನಾನು ಹೇಳಬೇಕಾದ್ರೆ ನಾವು ಬಹಳಷ್ಟು ಹ್ಯಾಪಿ ಆಗ್ತದೆ. ಯಾಕಂದ್ರೆ ನನ್ನಲ್ಲಿರುವಂಥ ಸ್ಟಾಫ್ ಆಗಲಿ, ನನ್ನಲ್ಲಿರುವಂಥ ಸಿಬ್ಬಂದಿ ವರ್ಗದವರು ಪ್ರತಿಯೊಬ್ಬರಿಗೂ ನಾನು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಅವರು ತಮ್ಮ ಧನದಿಂದ ತಮ್ಮ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾವು ಯಾವಾಗಲೂ ಏನಂತೀವಿ, ಆರ್.ಎನ್. ಫ್ಯಾಮಿಲಿ ಆ್ಯಂಡ್ ನಿವೇದಿತಾ ಫ್ಯಾಮಿಲಿ ಅಂತೀವಿ. ಆಸ್ ಅ ಫ್ಯಾಮಿಲಿ ಆಗಿ ನಾವು ವರ್ಕ್ ಮಾಡ್ತಿರ್ಬೇಕಾದ್ರೆ ಈ ಒಂದು ಮಟ್ಟಕ್ಕೆ ಬೆಳೆಯಲು ನಿಮ್ಮೆಲ್ಲರ ಸಹಕಾರ ಇರೋದ್ರಿಂದ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ತಾ ಇದ್ದೇನೆ, ನನ್ನ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ನೀವು ಇದೇ ರೀತಿ ಸಹಕಾರ ಮಾಡಬೇಕು. ನಮ್ಮ ಶಾಲೆಯನ್ನು ನಮ್ಮನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತೆಗೆದುಕೊಂಡು ಹೋಗಲು ನೀವೆಲ್ಲರೂ ಸಹಾಯ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ಪಾಲಕರೇ ನಿಮ್ಮ ಒಂದು ಆಸಕ್ತಿ ಇವತ್ತು ನೋಡ್ತಾ ಇದ್ರೆ ನೀವು ಬಂದು ಈ ವಾರದ ಹಿಂದೆ ಮಾಡಿರುವಂಥ ಆಯೋಜನೆಗಳಲ್ಲಿ ಅನೇಕ ಜನ ಬಂದು ಪ್ರಾಕ್ಟೀಸ್ ಮಾಡಿ ತಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ನ ತೋರಿಸ್ಬೇಕು, ನಾನು ಹಿಂಗಿರ್ಬೇಕು, ನಾನು ಅದು ಮಾಡ್ತೀನಿ ಮೇಡಮ್, ಎಷ್ಟೋ ಆಸಕ್ತಿಗಳನ್ನು ತೋರಿಸಿದ್ರಿ. ಶೈಕ್ಷಣಿಕ ಒಂದು ಮಟ್ಟದಲ್ಲಿನೂ ಮಕ್ಕಳ ಅಭಿವೃದ್ಧಿಯಲ್ಲಿನೂ ನೀವು ಸ್ವಲ್ಪ ನಮ್ಮ ಜೊತೆಗೆ ಕೈ ಜೋಡಿಸಿದಾಗ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋಣ. ನೀವು ಯಾವ ರೀತಿ ಇವತ್ತು ಮಕ್ಕಳಾಗಿ ನಿಮ್ಮ ಒಂದು ಶ್ರಮೆಯನ್ನು ಕೊಟ್ಟು ನಾನು ಒಂದು ತೋರಿಸಬೇಕು ಸ್ಟೇಜಲ್ಲಿ ಅಂತೇಳಿ ನೀವು ಇವತ್ತು ನಮ್ಮ ಜೊತೆಗೆ ಸಹಕಾರ ಮಾಡಿದ್ದೀರಿ. ಅದೇ ರೀತಿ ಮುಂದಿನ ವರ್ಷಗಳಲ್ಲಿ ಇದೇ ರೀತಿ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದೀವಿ. ನಿಮ್ಮ ಒಂದು ಸಹಕಾರ ಪ್ರತಿ ವರ್ಷವೂ ನಮ್ಮ ಜೊತೆಗೆ ಇರಬೇಕಂತ ನಾವು ಕೇಳ್ತಾ ಇದ್ದೀವಿ. ಯಾಕಂದ್ರೆ ಮಕ್ಕಳ ಒಂದು ಅಭಿವೃದ್ಧಿ, ಅವನು ಒಂದು ಒಳ್ಳೆಯ ಒಂದು ಸ್ಥಾನ, ಮುಂದಿನ ದಿನದಲ್ಲಿ ಅವನು ಒಳ್ಳೆಯ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗ್ಬೇಕಂದ್ರೆ ನಿಮ್ಮ ಒಂದು ಸಹಕಾರ ಬೇಕು. ಪಾಲಕರೇ, ನಿಮ್ಮ ಒಂದು ಉತ್ಸಾಹ ಇದು ನಿರಂತರ ನಮ್ಮ ಜೊತೆಗಿರಲಿ, ನಿಮ್ಮ ಒಂದು ಸಹಕಾರ ಇದು ನಮ್ಮ ಜೊತೆಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ನೀವು ನಮ್ಮ ಶಾಲೆಯ ಒಂದು ಜೊತೆಯಲ್ಲಿ ನೀವು ಯಾವಾಗಲೂ ಇರ್ತೀರಿ ಅಂತೇಳಿ ನಾನು ಈ ಒಂದು ಪಾಲಕರ ಉತ್ಸವದ ತಮ್ಮೆಲ್ಲರನ್ನು ಒನ್ಸ್ ಅಗೇನ್ ಈ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆಲ್ಲ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಹೇಳುತ್ತೇನೆ. ಇದೇ ರೀತಿ ನಮ್ಮ ಶಾಲೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕಾಗಿ ನಿಮ್ಮೆಲ್ಲರಿಗೂ ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಬದುಕಿಗೆ ದಾರಿದೀಪವಾಗುತ್ತವೆ ಎಂಬುವಂತ ಅನುಭವದ ನುಡಿಗಳನ್ನ ನುಡಿದಂತ ಶ್ರೀಯುತರಿಗೆ ಧನ್ಯವಾದಗಳು. Thank you so much, sir, for organizing the Parent Utsava 2006 event.
Good evening to everyone. Today's event, H.K. Mayers sir and thank you so much Anusha ma'am for presenting vote of thanks wonderful way. So now here finally we have come to the session for which we are waiting for so long. Students, can you loudly say why you all are gathered here today? Can you say loudly? ಶಿಕ್ಷಕರ ಮೇಲೆ ಮತ್ತು ಮುಖ್ಯವಾಗಿ ವಿದ್ಯಾರ್ಥಿಗಳ ಮೇಲೆ ಪೋಷಕರ ಮೇಲೆ ಇರುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ನಿಮ್ಮ ಉತ್ಕೃಷ್ಟವಾದಂಥ ನಾಮಕ್ಕೆ ಸ್ತುತಿಗಳನ್ನು ಸ್ತೋತ್ರಗಳನ್ನು ಅರ್ಪಿಸುತ್ತಿದ್ದೇವೆ. ಎಲ್ಲ ಜ್ಞಾನಗಳಿಗೆ ಮೂಲ ಕಾರಣವು ನೀನಾಗಿದ್ದಿ. ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾಮಿ ತಮ್ಮನ್ನು ತೊಡಗಿಸಿಕೊಂಡು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡಲಿಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ಆರುಣ್ ಮಿರಜ್ಕರ್ ಶಾಲೆ ನಿವೇದಿತ ಶಾಲೆಗಾಗಿ ನಿಮಗೆ ಸ್ತುತಿಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಶಾಲೆಗಳನ್ನ ಕರ್ತನೆ ಸ್ಥಾಪಿಸಲು ನೀನು ಅವ್ರಿಗೆ ಕೊಟ್ಟಂಥ ಆಲೋಚನೆಗಾಗಿ ನಿಮಗೆ ಸ್ತೋತ್ರ. ಮಕ್ಕಳು ಕರ್ತನೆ ಈ ಶಾಲೆಯಲ್ಲಿ ಕಲಿತು ಅನೇಕ ಕ್ಷೇತ್ರಗಳಲ್ಲಿ ಅವರು ಗುರುತಿಸಿಕೊಳ್ಳುವ ಹಾಗೆ ಉತ್ತಮ ಕಲಿಕೆಯನ್ನ ಶಿಕ್ಷಣವನ್ನ ಈ ಶಾಲೆ ಮೂಲಕವಾಗಿ ನೀವು ಒದಗಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತಿದ್ದೇವೆ. ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದ್ದರೆ ನನ್ನನ್ನು ಕೇಳಿಕೊಳ್ಳಲಿ, ನಾನು ಹಂಗಿಸದೆ ಉದಾರವಾಗಿ ಕೊಡ್ತೇನೆ ಎಂಬುದಾಗಿ ಹೇಳಿದಂಥ ದೇವರು ಸ್ವಾಮಿ. ದೇವ, ಈ ಶಿಕ್ಷಣವನ್ನ ಕರ್ತನೆ ಮಕ್ಕಳು ಪಡೆದು ಸ್ವಾಮಿ ಮುಂದಿನ ದಿನಗಳಲ್ಲಿ ಕರ್ತನೆ ವಿಜ್ಞಾನ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಸ್ವಾಮಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮನ್ನು ಗುರುತಿಸಿಕೊಂಡು ಉತ್ತಮವಾದಂಥ ಸಮಾಜವನ್ನು ರೂಪಿಸುವಲ್ಲಿ ಮಕ್ಕಳು ಒಂದು ಶ್ರೇಷ್ಠವಾದಂಥ ಪಾತ್ರವನ್ನು ನಿರ್ವಹಿಸಲಿಕ್ಕಾಗುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥನೆ ಮಾಡ್ತೇವೆ. ಈ ದಿನ ವಿಶೇಷವಾಗಿ ಪಾಲಕರ ಉತ್ಸವವನ್ನು ಮಾಡುತ್ತಿರುವಾಗ ಪಾಲಕರಲ್ಲಿರುವಂಥ ಅನೇಕ ತಲಾಂತುಗಳು, ವರಗಳು ಕರ್ತನೆ ಇಲ್ಲಿ ಉಪಯೋಗಿಸಲ್ಪಡುವಂತೆ, ಅವ್ರಿಗಿರುವಂಥ ಅನೇಕ ಸಂಗತಿಗಳಿಂದ ಅವರು ಹೊರಗೆ ಬಂದು ಸ್ವಾಮಿ ಮಕ್ಕಳ ಸಂಗಡ ಮಕ್ಕಳಂತಾಗಿ ತಂದೆ ಅವರಲ್ಲಿರುವಂಥ ಒಂದು ತಲಾಂತಗಳನ್ನು ಪ್ರದರ್ಶಿಸಲಿಕ್ಕಾಗುವಂತೆ ಕೃಪೆ ತೋರಿಸಿ ಈ ಪಾಲಕರ ಉತ್ಸವವನ್ನು ನೀನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸು. ಈ ಶಾಲೆಯನ್ನು ಇನ್ನೆಚ್ಚಿನ ಮಟ್ಟಕ್ಕೆ ನೀನು ತೆಗೆದುಕೊಂಡು ಹೋಗಿ ಈ ಪಟ್ಟಣದಲ್ಲಿ ಒಂದು ಉನ್ನತವಾದಂಥ ಆಶೀರ್ವಾದಕ್ಕೆ ಪಾತ್ರರಾಗುವಂತೆ ಕೃಪೆ ಮಾಡಬೇಕೆಂದು ಶಾಲೆಯ ಸಂಸ್ಥಾಪಕರನ್ನು, ಶಿಕ್ಷಕರನ್ನು ಹಾಗೂ ಎಲ್ಲ ಮಕ್ಕಳನ್ನು ಮತ್ತು ಪೋಷಕರನ್ನು, ಎಲ್ಲ ಸಿಬ್ಬಂದಿಗಳನ್ನು ನೀನು ಆಶೀರ್ವಾದ ಮಾಡು. ನಮ್ಮ ಒಡೆಯರು, ರಕ್ಷಕನು, ವಿಮೋಚಕನಾದಂಥ ಯೇಸುವಿನ ಹೆಸರಿನಲ್ಲಿ ಸ್ತೋತ್ರದೊಂದಿಗೆ ಪ್ರಾರ್ಥಿಸುತ್ತಿದ್ದೀವಿ ನಮ್ಮ ತಂದೆಯೇ, ಆಮೆನ್. Put a clap for these people. All the volunteers take care of student and other people who are present here. So ಚಿತ್ರಕಲೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಾಲಕರು ವೇದಿಕೆ ಮೇಲೆ ಆಗಮಿಸಬೇಕು. They deserve clap with the energy. They are your parents. Yes, louder. First standard ಈ ಪಾಲಕರು ನಿರ್ಮಲಾ, ಸೊ ಮಲಯ ಅಂತಕ್ಕಂಥ ವಿದ್ಯಾರ್ಥಿನಿ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಸೊ ಈ ಪಾಲಕರ ಪೇಂಟಿಂಗ್ ತುಂಬಾ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಸೊ ಇವ್ರಿಗೂ ಕೂಡ ಅಪ್ರಿಸಿಯೇಷನ್ ಬೇಕು. ಸೊ ಕ್ಲಾಪ್ಸ್ ಅನ್ನು ಹಾಕಿ ಅಪ್ರಿಷಿಯೇಟ್ ಮಾಡಿ. ಕೂಡ ಇಷ್ಟೊಂದು ಟೈಮ್ ಅನ್ನ ಸ್ಪೆಂಡ್ ಮಾಡಿ ತಮ್ಮ ಟ್ಯಾಲೆಂಟ್ ಅನ್ನು ತೋರಿಸ್ಲಿಕ್ಕೆ ಬಂದಿದ್ದಾರೆ. ಒಬ್ಬ ಕಲಾವಿದ, ಮನದ ಚಿತ್ರಕಲಾವಿದ. You all to our cultural event, a spectacular
celebration of our culture and talent. It is a journey through colors, emotions and rhythm as we are going to reveal the beauty of our traditions, songs and dances. Let the rhythm of our roots recall us who we truly are. Every year we have seen incredible performances by the students, but now it's time for a special heartfelt act. It's time to welcome the real superstars of our lives, that is our parents, who have swapped their busy schedules to showcase their talents, promising a performance packed with love, energy and nostalgia. Let's put some culture to this cultural event. A warm greetings to everyone. I am Savita. ಎಲ್ಲರಿಗೂ ಶುಭ ಸಂಜೆ. ನಾನು ಪುಷ್ಪ. ಪಾಲಕರ ಉತ್ಸವವು ಶಾಲೆ ಮತ್ತು ಪಾಲಕರ ನಡುವಿನ ಬಾಂಧವ್ಯವನ್ನು ಬಲಪಡಿಸುವ ಮಹತ್ವದ ಕೊಂಡಿಯಾಗಿದೆ. ಪಾಲಕರ ಉತ್ಸವವು ಕೇವಲ ಉತ್ಸವ ಆಗಿರದೆ ಪಾಲಕರ ಮನಸೂರೆಗೊಳಿಸುವ ಒಂದು ಬಹುದೊಡ್ಡ ಸುಂದರ ವೇದಿಕೆಯಾಗಿದೆ. ಏಕೆಂದರೆ ಪಾಲಕರು ತಮ್ಮ ಕೆಲಸಗಳ ಒತ್ತಡದ ಮಧ್ಯದಲ್ಲೂ ಶಾಲೆಗೆ ಆಗಮಿಸಿ ಹಾಡು ನೃತ್ಯ ಕಲಿತು ಹಾಗೂ ತಾವೇ ಸ್ವತಃ ಹಾಡು ನೃತ್ಯ ಇನ್ನಿತರ ಚಟುವಟಿಕೆಗಳಲ್ಲಿ ಭಾಗವಹಿಸುತ್ತಿದ್ದು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬಲು ಉತ್ಸುಕರಾಗಿ ಹಾಗೂ ನಮ್ಮ ಶಾಲೆಯ ಮೆರುಗು ಇನ್ನಷ್ಟು ಹೆಚ್ಚಿಸಿದಂತಹ ನನ್ನ ಎಲ್ಲ ನೆಚ್ಚಿನ ಪಾಲಕರ ವೃಂದಕ್ಕೆ ನನ್ನ ತುಂಬು ಹೃದಯದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಸಂಪ್ರದಾಯದಂತೆ ಪಾಲಕರ ಉತ್ಸವಕ್ಕೆ ತಮ್ಮ ಸ್ವರಚಿತ ಗೀತೆಯೊಂದಿಗೆ ಸ್ವಾಗತ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಶ್ರೀಮತಿ ಚಂದ್ರಕಲಾ ಅವರು. ನೆಕ್ಸ್ಟ್ ಬಿ ರೆಡಿ ಸಾಂಗ್ ಬೈ ಶಂಕರ್ ಫಾದರ್ ಆಫ್ ನಿಹಾಲ್ ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್. ನಿಮ್ಮ ನೋಡಿ ಮಿನುಗುತ್ತಿವೆ ತಾರೆಗಳು, ಆರು ನೀರಸ್ಕರ್ ನಿವೇದಿತ ಶಾಲೆಯ ಶಿಕ್ಷಕರು ನಾವು. ಫೌಂಡೇಶನ್ ನಲ್ಲಿ ಮಾತೆ ಚಿನ್ನಮ್ಮಾಜಿ, ಮಾನ್ಯರು ನೀರಸ್ತರು, ಸುನಿತಾ ನೀರಸ್ತರು, ಮುಖ್ಯ ಗುರುಗಳಾಗಿ ಮಂಜುನಾಥ್ ನಾಯಕ್ ಸರಿವರು, ರೇಖಾ ಠಾಕೂರರು, ನಮ್ಮನ್ನೆಲ್ಲ ಮುನ್ನಡೆಸೋ ಆಶಾ ಕಿರಣಗಳು. ಈ ಶಾಲೆಗೆ ನೀವೆಲ್ಲ ಮುತ್ತು ರತ್ನಗಳು, ಇದು ಕಂಡು ಮೂಗಣ್ಣಕ್ಕರು ಚಂದ್ರಕಾಂತ ಗುರುಗಳು. ವಿಜಯಲಕ್ಷ್ಮಿ ಶಿಲ್ಪಾ ದೀಪ ಸಾವಿತ್ರಿಯರು, ಕನ್ನಡದಲ್ಲಿ ಸಂಪಸು ಸೀದವರು, ವರ್ಣಮಾಲೆ ಜೊತೆ ತಂಪು ಬೆಳಗುವರಿವರು, ಮಕ್ಕಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಅದ್ಭುತ ಆಂಗ್ಲದಲ್ಲಿ 26 ಅಕ್ಷರ ಉಂಟಂತೆ, ರೋಗಿನ್ ಜೋಳ ಪುಷ್ಪ ಅನುಷ ಇರುವಂತೆ, ಗಣಿತ ವಿಷಯಕ್ಕಾಗಿ ಅಂಕಿ ಸಂಖ್ಯೆಗಳಿಗೆ ನಮ್ಮ ವನಿತಾ ಲಲಿತಾ ಕಾವ್ಯ ಶಾಂಭವಿಯವರಂತೆ. ಪೂಜಾ ಕೃತಿಕ ಅಂಜಲಿ ರೇವತಿ ವಿಸ್ಮಯ ವಿಜ್ಞಾನ, ಪರಿಚಯ ಮಾಡಿ ಕೊಡಲೇಬೇಕು ಜಗಕ್ಕೆ ಸಾಧನ. ಇಡೀ ಇತಿಹಾಸವನ್ನೇ ಕಣ್ಣ ಮುಂದೆ ತರುವ ಸವಿತಾ ಪಲ್ಲವಿಯ ಜ್ಞಾನಕ್ಕೆ ಜಯವಾಗಲಿ. कोयल जैसे है वीणा ऐश्वर्यों के, गौतमी अफ्रीका हिंदी बोधन के जैसे, सामान्य ज्ञानक्ಕಾಗಿ ಹೇಮಚಂದ್ರ ಕಲರು ಮಾಡೋರು ಬೋಧನೆ ಮಕ್ಕಳ ಜ್ಞಾನಕ್ಕೆ. ಗಣಕ ಯಂತ್ರಕ್ಕಾಗಿ ಇರುವರು ಅಶೋಕ್ ಶಂಕರರು, ಶಿಸ್ತಿನ ಸಿಪಾಯಿ ಮಲ್ಲಿಕಾರ್ಜುನ ದೈಹಿಕ ಶಿಕ್ಷಕರು. ಇಲ್ಲಿ ನಡೆದಿದೆ ಇಂದು ಭಾರಿ ಉತ್ಸವವೇ ಸರಿ, ನಮ್ಮ ಭಾರತಕ್ಕೆ ಹಂಪಿಯೇ ಬದಲಾಯಿಸಿರಿ. ಕಾವೇರಿ ಅಕ್ಷತಾ ಸವಿತಾ ಸುಚಿತ್ರಾ ಶಶಿಕಲಾ ಇವರೆಲ್ಲ ಮಕ್ಕಳ ತಾಯಂದಿರು. ತಾಯಿ ಸ್ಥಾನವನ್ನೇ ತುಂಬಿನ
ಓ